ಕಂಗ್ರ್ಯಾಚುಲೇಷನ್ಸ್ ಕಣಮ್ಮ ದಿಶಾ. ನೀನು ಚಿರು ಸೇರ್ಕೊಂಡು ಮಾಡಿರೋ ಡಿಸೈನ್ಸು ಸಖತ್ತಾಗಿದೆ. ಅದನ್ನು ನಾವು ಬೇಗ ಮಾರ್ಕೆಟಲ್ಲಿ ಲಾಂಚ್ ಮಾಡಿಬಿಟ್ರೆ ಸೂಪರಾಗಿ ಸೇಲ್ಸ್ ಆಗುತ್ತೆ. ಥ್ಯಾಂಕ್ ಯು ಚಿಕ್ಕ ಮಾವ. ದಿಶಾ, ನಿನ್ನನ್ನು ಕಂಡ್ರೆ ಚಿರು 3 ಅಡಿ ಹೋಗ್ತಿದ್ದವನು ಈಗ ನಿನ್ನನ್ನು ಬಿಟ್ಟೇ ಇರಲ್ಲ ಅಂತಾನೆ. ನಂತರ ನಿನ್ನ ಹೊತ್ತು ಗೊತ್ತೇನು ಇಲ್ವೋ? ಗೊತ್ತಿದೆ. ಬಿಟ್ರಿಗೇನಾ? ಏನು ಚಿಕ್ಕಪ್ಪ, ಬೆಳಗ್ಗೆನೆ ಜಗಳ ಶುರು ಆದಂಗಿದೆ. ಇಲ್ಲ ಕಣೋ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಜಗಳ ಕೋಪ ಇದ್ದೇ ಇರುತ್ತೆ. ವಾ, ಹೌದಾ? ಹ್ಞೂ, ಈಗ ನಿನ್ನೆ ತಗೋ, ನೀನು ದಿಶಾ ಮೇಲೆ ಎಷ್ಟು ಕೆಂಡ ಕಾಡ್ತಿದ್ದೆ, ಈಗ ನೋಡು ಎಷ್ಟು ಅನ್ಯೋನ್ಯವಾಗಿದೆಯಾ. ಹಾಗೇನೆ. ಅದಂತೂ ನಿಜ ಚಿಕ್ಕಪ್ಪ. ನನಗೆ ದಿಶಾ ಅವ್ರನ್ನ ಬಿಟ್ಟಿರೋಕ್ಕೆ ಆಗಲ್ಲ. ಯಾವಾಗಲೂ ಅವ್ರ ಕೈನ ಇಟ್ಕೊಂಡೇ ಇರಬೇಕು ಅನ್ಸುತ್ತೆ. ಇದು ಸೀನ್ ಅಂದರೆ ನೋಡಿ ಸುಕ್ಕು, ನಮ್ಮ ದಿಶಾ ಹೇಗೆ ನಾಚ್ಕೋತಾ ಇದ್ದಾಳೆ. ಚಿರಾಗ್, ದಿಸ್ ಇಸ್ ಟೂ ಮಚ್. ಇದು ಆಕ್ಚುಲಿ ಚೆನ್ನಾಗಿರೋದು. ಯಾಕಮ್ಮ? ಇನ್ನೇನ್ರಿ ಮತ್ತೆ, ಗುಲಾಬಿ ಹೂವು ಚೆನ್ನಾಗಿದೆ ಅಂತ ಕಾಲಡಿ ಇಟ್ಕೊಳಕ್ಕಾಗತ್ತಾ? ಇಲ್ಲ, ಅದು ತಲೆಲೇ ಇಟ್ಕೋಬೇಕು. ಪ್ರೀತಿನೂ ಹೀಗೆ ಎಲ್ಲಂದ್ರಲ್ಲಿ ಮುಟ್ಟಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತು. ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ ಬಿಡು. ಚಿರು, ಜನ ಇಷ್ಟಪಟ್ಟು ಮಕ್ಕಳು ಮಾಡ್ಕೋತಾರಲ್ಲ, ಹಾಗೆ ನೀನು ಇಷ್ಟಪಟ್ಟು ಡಿಸೈನ್ಸ್ ಲಾಂಚ್ ಮಾಡಿದ್ಯಾ. ಕಂಗ್ರ್ಯಾಚುಲೇಷನ್ಸ್ ಕಣಪ್ಪ. ಥ್ಯಾಂಕ್ಸ್ ಚಿಕ್ಕಪ್ಪ. ಇದರಲ್ಲಿ ದಿಶಾ ಅವ್ರ ಕಾಂಟ್ರಿಬ್ಯೂಷನ್ನು ತುಂಬ ಇದೆ. ಅದಕ್ಕೆ ದಿಶಾಕ್ಕೆ ವಿಶ್ ಮಾಡಿದೆ. ನಾನು ಮಾಡಿರೋ ಡ್ರೆಸ್ಸನ್ನು ದಿಶಾ ಅವ್ರು ಹಾಕ್ಕೊಂಡು ಲಾಂಚ್ ಮಾಡಿದ್ರಂತೂ ಟಾಪ್ ಹಿಟ್ ಆಗಿಬಿಡುತ್ತೆ. ಅದಂತೂ ನಿಜ. ನೀವು ಹೋಗಿ ಇವಾಗ ಅಣ್ಣನ ಆಶೀರ್ವಾದ ತಗೊಳ್ಳಿ. ಆಗಲೇ ನಿಮ್ಮಿಬ್ರು ನೋಡಬೇಕು ಅಂತ ಇದ್ದ. ಬನ್ರಿ. ಚಿರಾಗ್, ಇದೇನು ನನಗೋಸ್ಕರ ಅಲ್ಲ, ಅಪ್ಪಂಗೋಸ್ಕರ. ನಾವು ಈ ರೀತಿ ಇರೋದನ್ನ ಅವ್ರು ನೋಡಿದ್ರೆ ಎಷ್ಟು ಖುಷಿ ಪಡ್ತಾರೋ ಏನೋ. ಬನ್ನಿ ಬಾಯ್ ಚಿಕ್ಕಪ್ಪ. ಬಾಯ್. ಸುಕು, ಏನು? ನಂದು ನಿನ್ನ ಕೈ ಹಿಡ್ಕೋಬೇಕು ಅಂತ ಆಸೆ ಆಗ್ತದೆ ಕಣೆ. ಬೇರೆ ಏನ್ ಕೆಲಸ ಇಲ್ವಾ? ಇದ್ರೆ ಹುಡ್ಕೊಂಡು ಕೆಲಸ ಮಾಡ್ಕೊಳ್ಳಿ. ಬಿಡ್ರಿ ಕೈನ. ರೊಮ್ಯಾಂಟಿಕ್ ಮೂಡೆಲ್ಲ ಹಾಳು ಮಾಡ್ಬಿಟ್ಲು. ಒಂದು ಕೆನ್ನೆಗೆ ಹೊಡೆದು ಯಾಕೆ ನಿಲ್ಲಿಸ್ಬಿಟ್ರಿ? ಇನ್ನೊಂದು ಕೆನ್ನೆಗೆ ಹೊಡಿರಿ. ಚಿರಾಗ್, ನೀವು ಮಿತಿ ಮೀರ್ತಿದ್ದೀರಾ. ನಿಮ್ಮ ಜೊತೆ ಸಲಿಗೆಯಿಂದ ಇದ್ದೀನಿ ಅನ್ನೋ ಮಾತ್ರಕ್ಕೆ ನೀವು ಏನು ಬೇಕಾದರೂ ಮಾಡ್ಬೋದು ಅಂತ ಅಲ್ಲ. ಮೊದಲು ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಇರೋ ಭಾವನೆನ ಕಿತ್ತು ಬಿಸಾಕಿ. ಇದೇನು ರೀ ಹಿಂಗೆ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ? ಎಲ್ಲರೂ ಮುಂದೆ ನಿಮಗೆ ತಾಳಿ ಕಟ್ಟಿದ್ದೀನಿ. ನೀವು ನನ್ನ ಹೆಂಡತಿ ಅನ್ನೋದನ್ನು ಮರಿಬೇಡಿ. ನಿಮ್ಮ ಜೊತೆ ಕ್ಲೋಸ್ ಆಗಿರಬಾರ್ದ? ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಚಿರಾಗ್. ನೀವು ನಂಗೆ ತಾಳಿ ಕಟ್ಟಿದ್ದೀರಾ ಅಂತ ಈ ಥರ ಬಿಹೇವ್ ಮಾಡೋದು ತಪ್ಪು. ನನಗೂ ನನ್ನದೇ ಆದ ಸೆಲ್ಫ್ ರೆಸ್ಪೆಕ್ಟ್ ಇದೆ. ಮೊದಲು ಅದಕ್ಕೆ ರೆಸ್ಪೆಕ್ಟ್ ಕೊಡೋದನ್ನು ಕಲೀರಿ. ನನ್ನ ಫೀಲಿಂಗ್ಸ್ಗೂ ಗೌರವ ಕೊಡಿ. ನಿಮ್ಮನ್ನು ನಾನು ಇಷ್ಟಪಡಬೇಕು ಅಂತ ನನಗೆ ಅನಿಸ್ಬೇಕು. ಆಗಲೇ ನಾವಿಬ್ಬರು ಕ್ಲೋಸ್ ಆಗಿರೋಕ್ಕಾಗೋದು. ಹಂಗಾದ್ರೆ ನಾನು ನಿಮಗೆ ಬೇಡ, ಇಷ್ಟ ಇಲ್ಲ ನಾನು ನಿಮಗೆ. ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದನ್ನಾದರೂ ಹೇಳಿ ದಿಶಾ. ಅದಕ್ಕೆಲ್ಲ ಒಂದು ಟೈಮ್ ಬರುತ್ತೆ ಚಿರಾಗ್. ಟೈಮ್ ನೋಡಿ ಪ್ರೀತಿ ಹುಟ್ಟುತ್ತೆ ಅಂತ ಇದೇ ಫಸ್ಟ್ ಟೈಮ್ ಕೇಳ್ತಾ ಇರೋದು. ಇಷ್ಟು ದಿನ ನೀವೇ ನನ್ನ ಹಿಂದೆ ಬಿದ್ದಿದ್ರಿ. ಈಗ ಅದೇ ಕೆಲಸ ನಾನು ಮಾಡ್ತಾಯಿದ್ದೀನಿ, ಆದರೆ ನೀವೇ ಬ್ಯಾಕೌಟ್ ಆಗ್ತಾಯಿದ್ದೀರಾ. ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಆಗ್ತಿದೆಯಲ್ಲ. ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ ಅಂದರೆ ದಯವಿಟ್ಟು ನನ್ನಿಂದ ದೂರ ಇಟ್ಬಿಡಿ, ಅದೇ ಬೆಟರ್. ನಾನು ದಿಶಾನ ಇಷ್ಟಪಡ್ತಾ ಇದ್ದೀನಿ ಅಂತ ನಿಮಗೆ ಸಿಕ್ಕಾಪಟ್ಟೆ ಜಲಸ್ ಆಗ್ತಿದೆ ಅಂತ ಗೊತ್ತು ದೀಪ ಅವರೇ. ಆದರೆ ನಿಮಗೆ ಈ ವಿಷಯನ ನನ್ನ ಹತ್ರ ಹೇಳ್ಕೊಳಕ್ಕಾಗ್ತಿಲ್ಲ, ಬಿಡೋಕ್ಕಾಗ್ತಿಲ್ಲ. ಈ ಸೆರಗಲ್ಲಿ ಕೆಂಡ ಕಟ್ಕೊಳ್ಳೋದು ಅಂತಾರಲ್ಲ, ಹಂಗಾಗಿದೆ ನಿಮ್ಮ ಪರಿಸ್ಥಿತಿ.
ನೀವೇ ದೀಪ ಅನ್ನೋ ಸತ್ಯನ ನೀವೇ ಬಂದು ನನ್ನ ಹತ್ರ ಹೇಳಿ ಅಂತಾನೇ ನಾನು ಇದೆಲ್ಲ ಮಾಡ್ತಾ ಇರೋದು. ನೋಡೋಣ ಅದು ಯಾವಾಗ ಸತ್ಯ ಬಾಯಿ ಬಿಡ್ತೀರಾ ಅಂತ. ಅಲ್ಲಿವರೆಗೂ ನಾನು ನಿಮ್ಮ ಹಿಂದೆ ಬರ್ತಾನೆ ಇರ್ತೀನಿ, ನಿಮಗೆ ಬೇಜಾರಾಗುವಷ್ಟು ಪ್ರೀತಿ ಮಾಡ್ತಾನೇ ಇರ್ತೀನಿ. ರಾಗಿ ಮುದ್ದೆ ತಿಂದು ಬೆಳೆದಿರೋ ಕೈ. ನಾವು ಕರ್ಕೊಂಬಂದಿರೋ ವಿಟ್ನೆಸ್ಸು ಇನ್ನೂ ಎಷ್ಟು ದಿನ ಆದರೂ ನೆನಪೇ ಬರ್ತಿಲ್ವಲ್ಲ ಅವ್ರಿಗೇನು. ಹಾಗಂತ ಇನ್ನೂ ಎಷ್ಟು ದಿನ ಅಂತ ಮನೇಲಿ ಇಟ್ಕೊಳ್ಳೋದು? ಅವ್ರಿಗೆಲ್ಲಾದರೂ ಟ್ರೀಟ್ಮೆಂಟ್ ಕೊಡಿಸಿ ಹಳೆ ದಿನ ನೆನಪು ಬರುತ್ತಾ ಏನು ಅಂತಾದರೂ ಟ್ರೈ ಮಾಡಬೇಕು. ಆದರೆ ಯಾರನ್ನು ಸಜೆಷನ್ ಕೇಳೋದು? ಬಾಬಂಗೆ ಫೋನ್ ಮಾಡಿದ್ರೆ ಸರಿ ಹೋಗ್ಬೋದಾ? ಒಂದ್ಸರಿ ಟ್ರೈ ಮಾಡೋಣ. ನರಸಿಂಹ ಕಾಲ್ ಮಾಡ್ತಿದ್ದಾರೆ. ಹೇಳಿ ನರಸಿಂಹ. ಅದು ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಏನಾಗಬೇಕಾಗಿತ್ತು ಹೇಳಿ. ದುಡ್ಡೇನಾದರೂ ಬೇಕಾಗಿತ್ತಾ? ಅಯ್ಯೋ ಹಾಗೇನಿಲ್ಲಪ್ಪ. ಯಾಕೆ ಸುಮ್ಮನಾಗ್ಬಿಟ್ರಿ? ಬಾಯಿ ತುಂಬ ಬಾವ ಅಂತ ಕರಿಬೋದಲ್ಲ. ದೀಪ ಅವ್ರು ನಮ್ಮ ಜೊತೆ ಇಲ್ಲದೇ ಇದ್ರು ನೀವು ಯಾವತ್ತಿದ್ರು ನನಗೆ ಬಾಮ ಇದ್ದಾನೆ. ದೀಪ ಅವ್ರು ನಮ್ಮಿಂದ ಎಲ್ಲೂ ದೂರ ಹೋಗಿಲ್ಲ, ಇಲ್ಲ ನನ್ನ ಜೊತೆನೇ ಇದ್ದಾರೆ. ಏನು ಹೇಳ್ತಾ ಇದ್ದೀರಾ? ಸಾರಿ ನರಸಿಂಹ, ಅದು ನನ್ನ ಜೊತೆ ಅಂದರೆ ನಮ್ಮ ನೆನಪುಗಳಲ್ಲಿ ಯಾವಾಗಲೂ ನನ್ನ ಜೊತೆ ಇರ್ತಾರೆ ಅಂತ ಅಂದೆ. ಹೌದು ಬಾವ, ಅದೇನೋ ನಿಜ. ಪುಟ್ಟಿ ಯಾವತ್ತಿದ್ರು ನಮ್ಮ ಜೊತೆನೇ ಇರ್ತಾಳೆ. ಸರಿ, ಏನಾಗಬೇಕಾಗಿತ್ತು ಹೇಳಿ. ಅದು ನನಗೆ ಒಂದು ಕೇಸಲ್ಲಿ ಒಬ್ಬರು ವಿಟ್ನೆಸ್ ಸಿಕ್ಕಿದ್ದಾರೆ. ಅವ್ರಿಗೆ ಹಳೇದು ಏನೂ ನೆನಪಿಲ್ಲ. ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಯಾವ್ದಾದ್ರು ಒಳ್ಳೆ ಡಾಕ್ಟ್ರ್ ನಿಮಗೆ ಗೊತ್ತಿದ್ರೆ ಕೇಳೋಣ ಅಂತ ಫೋನ್ ಮಾಡಿದೆ. ಹಾಂ, ಒಬ್ರಿದ್ದಾರೆ. ಆದರೆ ಅವ್ರನ್ನ ಕರ್ಕೊಂಡು ನೀವು ಬೆಂಗಳೂರಿಗೆ ಬರಬೇಕಾಗತ್ತೆ, ಪರವಾಗಿಲ್ವಾ? ಪರವಾಗಿಲ್ಲ ಬಾವ, ನಾನು ಬರ್ತೀನಿ. ಹಾಗಾದರೆ ಬನ್ನಿ, ನಾನೇ ನಿಮ್ಮನ್ನು ಕರ್ಕೊಂಡು ಬರ್ತೀನಿ. ಸಾರಿ, ಅದು ವಿಟ್ನೆಸ್ನ ನಾನು ನಮ್ಮ ಮನೇಲೇ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕಾನ್ಫಿಡೆನ್ಷಿಯಲು. ನಾನು ಹಾಗೆ ಹೊರಗಡೆ ಕರ್ಕೊಂಬರೋ ಹಾಗಿಲ್ಲ. ಹಾಂ, ಅರ್ಥ ಆಯಿತು. ನಿಮಗೆ ಡಾಕ್ಟ್ರ್ ನಂಬರು ಅಡ್ರೆಸ್ ಎಲ್ಲ ಸೆಂಡ್ ಮಾಡ್ತೀನಿ. ಸರಿ ಬಾವ, ಥ್ಯಾಂಕ್ ಯು. ಹಲೋ. ಹೇಳಿ ಬಾವ. ಬರೀ ಇಷ್ಟು ವಿಷಯ ಮಾತಾಡೋಕ್ಕೆ ಫೋನ್ ಮಾಡಿದ್ರೆ? ಹಾಗೇನಿಲ್ಲ ಬಾವ, ಪುಟ್ಟಿ ಇದ್ದಿದ್ರೆ ತುಂಬ ಮಾತಾಡ್ಬೋದಾಗಿತ್ತು. ಆದ್ರೀಗ ಅವಳ ಜಾಗನ ಬೇರೆ ಯಾರೋ ತೊಗೊಂಡಿದ್ದಾರಲ್ಲ. ನನಗೇನೋ ಇತ್ತೀಚೆಗೆ ದಿಶಾ ಅವರೇ ದೀಪ ಅಂತ ಅನ್ನಿಸ್ತಾ ಇದ್ದಾರೆ.